ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ವರ್ಡ್ಸ್ ಮಾಸ್ಟರ್ ಇನೋವೇಟಿವ್ ವೊಕ್ಯಾಬ್ಯುಲರಿ ಬೋರ್ಡ್ ಗೇಮ್ ಫಾರ್ ಆಲ್ ಸ್ಟೂಡೆಂಟ್ಸ್. ಈ ಒಂದು ಗೇಮ್ನ ಉದ್ದೇಶ ಏನಂತಂದ್ರೆ ಇಂಗ್ಲಿಷ್ ಭಾಷಾ ಶಬ್ದಗಳನ್ನು ಕಲಿಯಲು ಅಂದರೆ ಏನು ವೊಕ್ಯಾಬ್ಯುಲರಿ ಶಬ್ದ ಸಂಪತ್ತನ್ನು ಹೆಚ್ಚಿಸಿಕೋಸ್ಕರ ಮಕ್ಕಳಿಗಾಗಿ ರೂಪಿಸಿದಂತಹ ಒಂದು ವಿನೂತನ ಆಸಕ್ತಿದಾಯಕ ಆಟದ ಮೂಲಕ ಪಾಠ ಕಲಿಯುವಂಥ ವಿಚಾರಗಳನ್ನು ಇಟ್ಟುಕೊಂಡು ಮಾಡಿರುವಂಥ ಒಂದು ಬೋರ್ಡ್ ಗೇಮ್ ಇದು ಫ್ರೆಂಡ್ಸ್. ಈ ಆಟದಿಂದ ಆಗುವ ಉಪಯೋಗಗಳು ಏನಂದ್ರೆ ವರ್ಡ್ಸ್ ಮಾಸ್ಟರ್ ಇಂಗ್ಲಿಷ್ ಶಬ್ದ ಸಂಪತ್ತನ್ನ ಇದು ಹೆಚ್ಚಿಗೆ ಮಾಡುತ್ತೆ. ಆಮೇಲೆ FLN ಕಲಿಕೆಯು ಕೂಡ ಇದು ಯೂಸ್ ಆಗುತ್ತೆ. ಗಣಿತದ ಮೂಲ ಕ್ರಿಯೆಗಳಾದಂತಹ ಪ್ಲಸ್ ಮೈನಸ್ ಡಿವೈಡೆಡ್ ಬೈ ಇಂಟು ಮಾಡಲು ಕೂಡ ಇದು ಉಪಯೋಗ ಆಗುತ್ತೆ. ಪ್ರೀತಿ ಪಾತ್ರರಿಗೆ ಅತ್ಯುತ್ತಮವಾದ ಗಿಫ್ಟ್ ಅನ್ನು ನೀವು ಇದನ್ನ ಬೇರೆಯವರಿಗೆ ನಿಮ್ಮ ಫ್ರೆಂಡ್ಸ್ಗೆ ಬರ್ತ್ಡೇ ಇತ್ತಂದ್ರೆ ಇದನ್ನ ಗಿಫ್ಟ್ ಮಾಡಬಹುದು, ಒಂದು ಉತ್ತಮವಾದ ಗಿಫ್ಟ್ ಅಂತ ಅನ್ಬೋದು. ಆಮೇಲೆ ಮೊಬೈಲ್ ಗೀಳು ಬಿಡಿಸುವ ಗೆಳೆಯ ಇದು. ಸೊ ಈಗ ಆಲ್ರೆಡಿ ಮಕ್ಕಳು ಏನು ಮಾಡ್ತಾ ಇದ್ದಾರೆ, ಮೊಬೈಲಲ್ಲಿ ವಿಡಿಯೋ ನೋಡೋದು ರೀಲ್ಸ್ ನೋಡೋದು ಮಾಡ್ತಿದ್ದಾರೆ. ಅದನ್ನು ಬಿಡಿಸೋದನ್ನು ಈ ಒಂದು ಗೇಮ್ ಮಾಡುತ್ತೆ. ಸೊ ಈ ಗೇಮನ್ನು ಕೊಟ್ಟರೆ ಸುಮಾರು 1 ರಿಂದ 2.5 ಗಂಟೆಗಳವರೆಗೆ ಮಕ್ಕಳು ಆಟ ಆಡ್ತಾರೆ, ಎಂಜಾಯ್ ಮಾಡ್ತಾ ಆಟ ಆಡ್ತಾರೆ. ಅದ್ರ ಜೊತೆ ಇವೆಲ್ಲವನ್ನ ಅವರು ಪಡ್ಕೋತಾರೆ. ಮೇನ್ ಇದು ಇಂಗ್ಲಿಷ್ ಶಬ್ದ ಸಂಪತ್ತನ್ನು ಹೆಚ್ಚಿಗೆ ಮಾಡುತ್ತೆ. ಆಟ ಆಡಲು ಬೇಕಾಗಿರುವ ಸಾಮಗ್ರಿಗಳು ವರ್ಡ್ಸ್ ಮಾಸ್ಟರ್ ಬೋರ್ಡ್ ಪ್ಲಸ್ ಒಂದೇ ಒಂದು ಡೈಸ್ನ ಅವಶ್ಯಕತೆ ಇದೆ. 2 ಡೈಸ್ಗಳಿಂದ ಆಡುವಂತಿಲ್ಲ, ಒಂದೇ ಡೈಸ್ನಿಂದ ಆಡಬೇಕು. ಆಮೇಲೆ 4 ಪಾಯಿಂಟ್ಸ್ಗಳು. ಸುಮಾರು 2 ರಿಂದ 8 ಜನ ಈ ಆಟವನ್ನು ಟೀಮ್ ಅಥವಾ ಸಿಂಗಲ್ ಆಗಿನೂ ಕೂಡ ಆಡಬಹುದು. ಆಮೇಲೆ ಫೇಕ್ ಮನಿ, ಇಲ್ಲೇನು 6 ನೋಟುಗಳಿವೆ. ಸುಮಾರು ಒಂದು ಟೋಟಲ್ ಆಗಿ ಎಲ್ಲ ಒಂದು 4 ಅಥವಾ 5 ನೋಟುಗಳು ಬೇಕಾಗುತ್ತವೆ. 6 ನೋಟುಗಳ 6 × 5 ಅಂತಂದ್ರೆ ಅಥವಾ 4 ಅಂತಂದ್ರೆ ಏನು 24 ರಿಂದ ಸುಮಾರು 30 ನೋಟುಗಳನ್ನು ಯೂಸ್ ಮಾಡಬೇಕಾಗುತ್ತೆ. ಮತ್ತೆ ಅದರ ಜೊತೆ ನೋಡಿ ಫ್ರೆಂಡ್ಸ್, ABCD ಏನು A to Z ಕಾರ್ಡ್ಸ್ಗಳು ಸುಮಾರು 26 ಕಾರ್ಡ್ಸ್ಗಳ ಈ ರೀತಿಯಾದಂತಹ ಕಾರ್ಡ್ಸ್ಗಳು ಇರ್ತವೆ. ಇವುಗಳು ಕೂಡ ಇದಕ್ಕೆ ಬೇಕಾಗುತ್ತವೆ. ಈ ಆಟವನ್ನ 2 ರಿಂದ 8 ಜನವರೆಗೆ ಆಟ ಆಡಬಹುದು, ಟೀಮ್ ಆಗಿನೂ ಕೂಡ ಆಟ ಆಡಬಹುದು. ಸೊ ಸ್ಟಾರ್ಟ್ ಫಾರ್ ಎಕ್ಸಾಂಪಲ್ 4 ಜನ ಇದ್ದಾರೆ ಅಂತ ಇಟ್ಕೊಳ್ಳಿ. ಸೊ ಆಟ ಪ್ರಾರಂಭ ಆಗಕ್ಕಿಂತ ಮುಂಚೆ ಯಾರಿಗೂ ಕೂಡ ಅಡ್ವಾನ್ಸ್ ಆಗಿ ನಕಲಿ ನೋಟುಗಳನ್ನು ಕೊಡೋ ಹಾಗಿಲ್ಲ. ಅವರು ಸ್ಪೆಲ್ಲಿಂಗ್ ಹೇಳಿನೇ ಅವರು ನಕಲಿ ನೋಟನ್ನು ಪಡಿಬೋದು. ಫಾರ್ ಎಕ್ಸಾಂಪಲ್ ಈಗ ಡೈಸ್ ಅನ್ನ ಎಸ್ರಿ, ಒಂದೇ ಡೈಸ್ ಅನ್ನ ಯೂಸ್ ಮಾಡಬೇಕು, ಕೇವಲ ಒಂದೇ ಡೈಸ್ ಅನ್ನ. ಡೈಸ್ ಎಸ್ದಾಗ 2 ಅಂತ ಬಿತ್ತಂದ್ರೆ ಇಲ್ಲಿದ್ದಂತಹ ಆಟಗಾರ ಇಲ್ಲಿ 1 ಇಲ್ಲಿ 2 ಬಿಗೆ ಬರ್ತಾರೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಬಿ ಬಂದಾಗ ಬುಕ್ ಅಂತ ಹೇಳ್ಬೋದು, ಬಿಲ್ಡ್ ಅಂತ ಹೇಳ್ಬೋದು, ಅಥವಾ ಬಬಲ್ ಅಂತ ಸ್ಪೆಲ್ಲಿಂಗ್ ಹೇಳ್ಬೋದು. ಫಾರ್ ಎಕ್ಸಾಂಪಲ್ ಈ ಬುಕ್ ಅಂತ ಯಾವ ರೀತಿ ಹೇಳ್ಬೇಕಂದ್ರೆ BOOK ಬುಕ್ ಅಂದ್ರೆ ಪುಸ್ತಕ ಅಂತ ಉಳಿದ ಆಟಗಾರರಿಗೆ ಕೇಳುವಂತೆ ಹೇಳಬೇಕು. ಉಳಿದ ಆಟಗಾರರು ಅದನ್ನ ಅನುಸರಿಸಬೇಕು. ಅಂದ್ರೆ BOOK ಬುಕ್ ಅಂದ್ರೆ ಪುಸ್ತಕ ಅಂತ ಅವ್ರು ಅನಿಸ್ತಾರೆ. ಉಳಿದ ಆಟಗಾರರು ಕೂಡ BOOK ಬುಕ್ ಅಂದ್ರೆ ಪುಸ್ತಕ ಅಂತ ಅನ್ನಬೇಕು. ಸೊ ಈ ರೀತಿ ಕರೆಕ್ಟ್ ಆಗಿರೋ ಸ್ಪೆಲ್ಲಿಂಗ್ ಮತ್ತು ಅರ್ಥ ಹೇಳಿದ್ರೆ ಈ ಆಟಗಾರ ಇಲ್ಲಿ ಬಂದಿರುವಂತ ಆಟಗಾರನಿಗೆ ಸಿಗುತ್ತೆ 50 ರೂಪಾಯಿ ನಕಲಿ ನೋಟು. ಸೊ ಶಬ್ದಗಳು ರಿಪೀಟ್ ಆಗುವಾಗಿಲ್ಲ, ಪೂರಾ ಒಂದು 5-10 ರೌಂಡ್ಸ್ ಮಾಡಿದ್ರೆ ನೀವು ಈ ಆಟಗಾರ BOOK ಬುಕ್ ಅಂದ್ರೆ ಪುಸ್ತಕ ಅಂತ ಹೇಳಿದ್ರೆ ಮುಗೀತು, ಅವನಿಗೆ 50 ರೂಪಾಯಿ ನಕಲಿ ನೋಟನ್ನ ಕೊಡಬೇಕು. ಉಳಿದವರು ಅದನ್ನ ಫಾಲೋ ಮಾಡಿದ್ರೆ ಒಳ್ಳೆಯದು, ಫಾಲೋ ಮಾಡಬೇಕು. ನೆಕ್ಸ್ಟ್ ಸೇಮ್ ಸಿ ಅದೇ ರೀತಿ ಸಿ ಬಂದಂತ ಆಟಗಾರ ಸಿ ಸ್ಪೆಲ್ಲಿಂಗ್ ಹಿಡಿದು DE. ಆಮೇಲೆ ಇಲ್ಲಿ ಇದೆ ನೋಡಿ ಇಂಡಿಪೆಂಡೆನ್ಸ್ ಡೇ ಅಂತ ಇದೆ. ಇಲ್ಲಿ ಆಟಗಾರರು ಯಾರಾದ್ರೂ ಬಂದ್ರೆ ಇದನ್ನ ಓದಬೇಕು. ಇಂಡಿಪೆಂಡೆನ್ಸ್ ಡೇ ಆಗಸ್ಟ್ 15 ಅಂತ ಓದಬೇಕು. ಆ ರೀತಿ ಓದಿದ್ರೆ ಅವರಿಗೆ ಸಿಗುತ್ತೆ 50 ರೂಪಾಯಿ ನಕಲಿ ನೋಟು. ನೆಕ್ಸ್ಟ್ FGHI. ಆಮೇಲೆ ಇಲ್ಲಿ ನೋಡಿ ಟೀಚರ್ಸ್ ಡೇ 5th ಸೆಪ್ಟೆಂಬರ್ ಇದೆ. ಸೊ ಇದನ್ನು ಕೂಡ ಟೀಚರ್ಸ್ ಡೇ 5th ಸೆಪ್ಟೆಂಬರ್ ಅಂತ ಓದಬೇಕು. ಅವಾಗ ಅವರಿಗೆ ಸಿಗುತ್ತೆ 20 ರೂಪಾಯಿ ನಕಲಿ ನೋಟು ಬಂದಂತ ಎಲ್ಲ ಆಟಗಾರರು. ಸೊ ನೆಕ್ಸ್ಟ್ ರೌಂಡ್ ಈ ರೀತಿ ನೆಕ್ಸ್ಟ್ ರೌಂಡ್ ಬಂದಾಗ ನೆಕ್ಸ್ಟ್ ಚಿಲ್ಡ್ರನ್ಸ್ ಡೇಗೆ ಬಂದಾಗ ಇಲ್ಲಿ ಚಿಲ್ಡ್ರನ್ಸ್ ಡೇ 14th ನವೆಂಬರ್ ಅಂತ ಓದಬೇಕು. ಓದಿದ ನಂತರ ಏನ್ ಮಾಡಬೇಕು, ಇಲ್ಲಿ ಬಂದಿರುವಂತ ಆಟಗಾರ ಏನ್ ಮಾಡ್ತಾ ಅಂದ್ರೆ ಉಳಿದ ಆಟಗಾರರಿಗೆ 20 ರೂಪಾಯಿ ಕೊಡ್ತಾನೆ. ಫಾರ್ ಎಕ್ಸಾಂಪಲ್ 4 ಆಟಗಾರ 1 2 3 4 4 ಜನ ಇದ್ರತ್ತೆ. 1ನೇ ಆಟಗಾರ ಇಲ್ಲಿ ಬಂದಂತಂದ್ರೆ ಅವರು ಉಳಿದ ಆಟಗಾರರಿಗೆ ಅವನು 20 ರೂಪಾಯಿ 3 ಮಂದಿಗೆ 20 ರೂಪಾಯಿ ಕೊಡ್ಬೇಕಂದ್ರೆ ಟೋಟಲ್ 60 ರೂಪಾಯಿ ಅವರಿಗೆ ಕೊಡಬೇಕು ಚಿಲ್ಡ್ರನ್ಸ್ ಡೇ ಬಂದಾಗ. ಸೊ ಇಲ್ಲಿ ಹಾಗೆ NOPQRS ಬರುತ್ತೆ. ಇಲ್ಲಿ ಬಂದಂದ್ರೆ ಅದೇ ಆಟಗಾರ 1 ನಂಬರ್ ಆಟಗಾರ ಇಲ್ಲಿ ಏನಾದ್ರು ಬಂದ್ರೆ ಅಥವಾ ಬೇರೆ ಆಟಗಾರ ಯಾರು ಬಂದ್ರೆ ಉಳಿದ ಆಟಗಾರರು 2 3 4 ಆಟಗಾರರು ಏನ್ ಮಾಡಬೇಕು,
ಇಲ್ಲಿ ಏನಿದ್ರು ಚಿಲ್ಲರೆಯಲ್ಲಿ ತೆಗೆದುಕೊಂಡಿದ್ರು. ಇಲ್ಲಿ ಎಲ್ಲ ಆಟಗಾರರು 3 ಮಂದಿ ಇವರಿಗೆ 20 ರೂಪಾಯಿ ನಕಲಿ ನೋಟನ್ನ ಕೊಡಬೇಕು. ಇಲ್ಲಿ 1ನೇ ಆಟಗಾರ ಇಲ್ಲಿ ಚಿಲ್ಲರೆಯಲ್ಲಿ ರೊಕ್ಕವನ್ನ ಬೇರೆದವರಿಗೆ ಕೊಟ್ಟಿದ್ದ, ಬೇರೆ ಆಟಗಾರರಿಗೆ. ಇಲ್ಲಿ ಏನಾಗುತ್ತೆ, ಬೇರೆ ಆಟಗಾರರು ಎಲ್ಲರೂ ಇವನಿಗೆ 20 ರೂಪಾಯಿ ಕೊಡಬೇಕು. 3 ಆಟಗಾರಿದ್ರೆ 60 ರೂಪಾಯಿ ಅವನಿಗೆ ಸಿಗುತ್ತೆ. ಅವನ ಬರ್ತ್ಡೇ ಗಿಫ್ಟ್ ಅದು ಎಲ್ಲರೂ ಸೇರಿ ಕೊಟ್ಟಿದ್ದು. ಇನ್ನೆಷ್ಟು ಅದೇ ರೀತಿ ಇಲ್ಲಿ WVW ಬರುತ್ತೆ. ಇಲ್ಲಿ 2 words 100 ರೂಪೀಸ್ ಇದೆ. ಇಲ್ಲಿ ಬಂದ ಆಟಗಾರ ಬೇಕಾದಂತ 2 ವರ್ಡ್ಸ್ಗಳನ್ನ ಹೇಳಬೇಕು. ರಿಪೀಟ್ ಆಗಿರಬಾರ್ದು. ಆ ವರ್ಡ್ಗಳನ್ನ ಹೇಳಿ 100 ರೂಪಾಯಿ ನಕಲಿ ನೋಟನ್ನ ಪಡಿಬಹುದು. ಸೊ ಇದಿಷ್ಟು ಮಾಡ್ತಾ ಜಡ್ ಅಂತ ಬರುತ್ತೆ. ಸೊ ನೆಕ್ಸ್ಟ್ 2ನೇ ರೌಂಡ್ ಬರುತ್ತೆ. ಇಲ್ಲಿ ಸ್ಟಾರ್ಟ್ ಅಂತ ಇಲ್ಲಿ ದಾಟಿದ್ರೆ 2ನೇ ರೌಂಡ್ ಸ್ಟಾರ್ಟ್ ಆಗುತ್ತೆ. ಸೊ ಈ ಒಂದು 2ನೇ ರೌಂಡ್ ಅಲ್ಲಿ ಏನಾಗುತ್ತೆ, ಮನೆಯನ್ನ ಕೊಂಡ್ಕೋಬಹುದು. ಫಾರ್ ಎಕ್ಸಾಂಪಲ್ ಎ ಮನೆ ಇದೆ, ಬಿ ಮನೆ ಇದೆ, ಸಿ ಮನೆ, A to Z ಮನೆಗಳಿವೆ. ಸೊ ಈ ABCD ಮನೆಗಳನ್ನ ಮಾತ್ರ ಕೊಂಡ್ಕೊಳ್ಬಹುದು. ಸೊ ಇಲ್ಲಿ ಏನಾಗುತ್ತೆ, ಫಾರ್ ಎಕ್ಸಾಂಪಲ್ ಇಲ್ಲಿ ವಾಯ್ದಿಂದ ಬಂದು ಬಿಗೆ ಬಂದ್ರೆ, ಫಾರ್ ಎಕ್ಸಾಂಪಲ್ ಬಿ ಮನೆನ ಕೊಂಡ್ಕೋಬೇಕಂತಂದ್ರೆ 100 ರೂಪಾಯಿಯನ್ನ ಒಂದು ಅಲ್ಲಿ ಎಲ್ಲ ಹಣ ಇರುವ ಸ್ಥಳದಲ್ಲಿ 100 ರೂಪಾಯಿಯನ್ನ ಕೊಟ್ಟು ಈ ಒಂದು ಕಾರ್ಡನ್ನ ಪಡಿತಾನೆ. ಬಿ ಮನೆಯ ಕಾರ್ಡನ್ನ ಪಡಿತಾನೆ. 100 ರೂಪಾಯಿ 10 ರೂಪಾಯಿ ಎರಡಿದೆ ಇಲ್ಲಿ. ಸೊ ಇಲ್ಲಿ ಏನಾಗುತ್ತೆ, 100 ರೂಪಾಯಿ ಕೊಟ್ಟು ಆ ಕಾರ್ಡನ್ನ ಪಡಿತಾನೆ. ಆ ಕಾರ್ಡ್ ಯಾವ ರೀತಿ ಇರುತ್ತೆ ಅಂತ ಇಲ್ಲಿ ತೋರಿಸಿ ನೋಡಿ. ಇಲ್ಲಿದೆ ನೋಡಿ ಬಿ ಕಾರ್ಡು. ಇಲ್ಲಿ ಅವನಿಗೆ ಬೋನಸ್ ಆಗಿ 3 ಬಿ ಸ್ಪೆಲ್ಲಿಂಗ್ ಇಂದ ಪ್ರಾರಂಭವಾಗುವಂತಹ ಅಕ್ಷರದಿಂದ ಪ್ರಾರಂಭವಾಗುವಂತಹ ಅಕ್ಷರಗಳು ಪ್ರಾರಂಭವಾಗುವಂತಹ ಒಂದು ಚಿತ್ರಗಳಿವೆ. ಫಾರ್ ಎಕ್ಸಾಂಪಲ್ ನೋಡ್ರಿ, ಬಾಲ್ ಇದೆ, ಬ್ಯಾಟ್ ಇದೆ, ಬನಾನಾ ಇದೆ. ಸೊ ಇದಿಷ್ಟು ಅವನಿಗೆ ಗಿಫ್ಟ್ ಆಗಿ ಸಿಗುತ್ತವೆ. ಸೊ ಅವಾಗ ಅವನಿಗೆ ಯೂಸ್ ಆಗುತ್ತೆ. ನೆಕ್ಸ್ಟ್ ಏನಾದರೂ ಅವನು ಬಿದಲ್ಲಿ ಬಂದ್ರೆ ಅವು ಹೆಲ್ಪ್ ಆಗುತ್ತೆ ಅವನಿಗೆ. ಸೊ ಇಲ್ಲಿ ಬಿ ಒಂದು ಕಾರ್ಡನ್ನ ಅವನು ಪಡಿತಾನೆ. ಈ ರೀತಿ ಬಿ ಮನೆಯ ಒಂದು ಕಾರ್ಡನ್ನ ಪಡಿತಾನೆ. ಪಡೆದ ನಂತರ ಏನಾಗುತ್ತೆ ಅಂದ್ರೆ, ಬೇರೆ ಯಾರಾದರೂ ಆಟಗಾರರು ಈ ಮನೆಗೆ ಬಂದ್ರೆ, ಅವನ ಮನೆಗೆ ಬಂದ್ರೆ, ಕೊಂಡುಕೊಂಡಿರುವಂತ ಮನೆಗೆ ಬಂದ್ರೆ ಅವರು ಅವನಿಗೆ ಎಷ್ಟು ರೂಪಾಯಿ ಕೊಡಬೇಕು, 10 ರೂಪಾಯಿಯನ್ನ ಕೊಡಬೇಕು. ಇಲ್ಲಿದೆ ನೋಡಿ. ಸೊ 100 ರೂಪಾಯಿ ಕೊಟ್ಟು ಕೊಂಡುಕೊಂಡಿರ್ತಾನೆ. ಬೇರೆ ಆಟಗಾರ ಇಲ್ಲಿ ಬಂದಾಗ 10 ರೂಪಾಯಿ ಅವನಿಗೆ ಕೊಡಬೇಕು ರೆಂಟ್ ಆಗಿ. ಓಕೆ, ಅವನ ಮನೆಗೆ ಬಂದಾಗ. ಸೇಮ್ ಅದೇ ರೀತಿ 2ನೇ ರೌಂಡ್ ಅಲ್ಲಿ ಮನೆಗಳನ್ನ ಕೊಂಡ್ಕೋಬಹುದು. A to Z ಮನೆಗಳನ್ನ, ABCD ಮನೆಗಳನ್ನ ಮಾತ್ರ ಕೊಂಡ್ಕೋಬಹುದು. ಇಂಡಿಪೆಂಡೆನ್ಸ್ ಡೇ, ಇವೇನು ಟೀಚರ್ಸ್ ಡೇ, ಇವೇನು 2 words ಇವನ್ನ ಕೊಂಡ್ಕೊಳ್ಳೋ ಹಾಗೆ ಇಲ್ಲ. ಸೊ ಇದಿಷ್ಟು ರೂಲ್ಸ್ ಫ್ರೆಂಡ್ಸ್. ನೆಕ್ಸ್ಟ್ ನೋಡಿ, ಒಂದು ಕೆಲವೊಂದು ಟಿಪ್ಸ್ಗಳಿವೆ ಇದಕ್ಕೆ ಸಂಬಂಧಿಸಿದಂತೆ ನೋಡೋಣ. ಟೆಕ್ಸ್ಟ್ ಬುಕ್, ಈಗ ಫಾರ್ ಎಕ್ಸಾಂಪಲ್ ಸರ್ ನಮ್ಮ ಹುಡುಗರಿಗೆ, ನಮ್ಮ ವಿದ್ಯಾರ್ಥಿಗೆ ಸ್ಟಡಿ ಮಾಡೋದ್ರಲ್ಲಿ ಏನಾಗುತ್ತೆ, ಸ್ವಲ್ಪ ಸ್ಪೆಲ್ಲಿಂಗ್ ಬರಲ್ಲ ಅಂತಂದ್ರೆ ಅವನಿಗೆ ಟೆಕ್ಸ್ಟ್ ಬುಕ್ ಅನ್ನ ಕೊಡಬಹುದು. ಫಾರ್ ಎಕ್ಸಾಂಪಲ್ ಈಗ 2ನೇ ತರಗತಿ, 4ನೇ ತರಗತಿ, 6ನೇ ತರಗತಿ, 8ನೇ ತರಗತಿ ವಿದ್ಯಾರ್ಥಿಗಳು ಏನಾದರೂ ಇದ್ರೆ ಅವರಿಗೆ ಟೆಕ್ಸ್ಟ್ ಬುಕ್ ಅವರವರು ಸಂಬಂಧಿಸಿದಂತ ಇಂಗ್ಲಿಷ್ ಟೆಕ್ಸ್ಟ್ ಬುಕ್ ಅನ್ನ ಕೊಟ್ರೆ ಅವ್ರ ಸ್ಪೆಲ್ಲಿಂಗ್ ಅನ್ನ ಅದೇ ಟೆಕ್ಸ್ಟ್ ಬುಕ್ ಅನ್ನ ನೋಡಿ ಹೇಳ್ಬೋದು. ಅವ್ರ ಪ್ಲಸ್ ಅವರಿಗೆ ಡಿಕ್ಷನರಿನೂ ಕೂಡ ಕೊಟ್ರೆ ಟೆಕ್ಸ್ಟ್ ಬುಕ್ ಅಲ್ಲಿ ಶಬ್ದವನ್ನ ಹುಡುಕಾಡ್ತಾರೆ. ಆ ಶಬ್ದದ ಅರ್ಥವನ್ನ ಅವರು ಡಿಕ್ಷನರಿಯಲ್ಲಿ ಹುಡುಕಾಡ್ತಾರೆ. ಇವೆರಡು ನೀವು ಪ್ರೊವೈಡ್ ಮಾಡಿದ್ರೆ ಅವರಿಗೆ ಶಬ್ದವನ್ನ ಕಲಿಯೋಕೆ ಒಂದು ಈಸಿ ಆಗುತ್ತೆ. ಆಮೇಲೆ ಬಹಳ ಅಡ್ವಾನ್ಸ್ ಇದ್ದಾರೆ ನಮ್ಮ ಹುಡುಗರು, ಎಲ್ಲ ಶಬ್ದನ ಹೇಳ್ತಾರೆ ಅನ್ನೋದ್ರ ಏನ ಅಂತಿದ್ರೆ ಅವರಿಗೆ ವರ್ಡ್ಸ್ ಮಾತ್ರ ಹೇಳೋ ರೌಂಡ್ಸ್ಗಳನ್ನ ಇಟ್ಕೋಬಹುದು. ವರ್ಡ್ಸ್ ಮಾತ್ರ ಈ ಒಂದು ಆಟಗಾರ ಎಲ್ಲರೂ ವರ್ಡ್ಸ್ ಮಾತ್ರ ಕ್ರಿಯಾಪದಗಳನ್ನ ಮಾತ್ರ ಯೂಸ್ ಮಾಡಿ ಈ ಆಟಗಳನ್ನ ಆಡಬಹುದು ಅಂತ ರೂಲ್ಸ್ ಹಾಕೊಂಡು ನೀವು ಆಟ ಆಡಬಹುದು. ವರ್ಡ್ಸ್ ಅನ್ನ ಇಂಪ್ರೂವ್ ಮಾಡ್ಕೋಬಹುದು. ಸೊ ಆಮೇಲೆ ಟೆಕ್ಸ್ಟ್ ಬುಕ್ ಅಲ್ಲಿ ಇರುವಂತಹ ಶಬ್ದಗಳಿಂದ ಏನಾಗ್ತೈತಿ, ನಿಮಗೆ ಶಬ್ದಗಳು ಟೆಕ್ಸ್ಟ್ ಬುಕ್ ಅಲ್ಲಿ ಇರುವಂತಹ ಶಬ್ದಗಳು ಬರೋದ್ರಿಂದ ನಿಮಗೆ ಈಸಿಯಾಗಿ ಕಲಿಕೆ ಉಂಟಾಗುತ್ತೆ. ಆಮೇಲೆ ವಿನ್ನರ್ ಅನ್ನ ಯಾವ ರೀತಿ ಘೋಷಣೆ ಆಗುತ್ತೆ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ನೀವು ಮಿನಿಮಮ್ ಒಂದು 5 ರೌಂಡಿಂದ 10 ರೌಂಡ್ ಆಡಬೇಕಿದೆ ಆಟವನ್ನ. ಕೊನೆಗೆ ಏನಾಗುತ್ತೆ, ಆಲ್ ಫೇಕ್ ಮನಿ ಟೋಟಲ್ ಪ್ಲಸ್ ಹೌಸಸ್ ಪ್ರೈಸ್ ಟೋಟಲ್. ಈಗ ಫೇಕ್ ಮನಿ ನಿಮ್ ಕಡೆ ಎಷ್ಟಿತ್ತಂದ್ರೆ, ಫಾರ್ ಎಕ್ಸಾಂಪಲ್ 470 ರೂಪಾಯಿ ಇತ್ತಂದ್ರೆ ಪ್ಲಸ್ ಇದರ ಜೊತೆ ಹೌಸಸ್ ಪ್ರೈಸ್ ಟೋಟಲ್. ಈಗ ನಿಮ್ ಕಡೆ ಬಿ ಒಂದು ಕಾರ್ಡ್ ಇದೆ, ಆಮೇಲೆ ಪ್ಲಸ್ ಡಿ ಕಾರ್ಡ್ ಇದೆ, ಪ್ಲಸ್ ಎಂ ಕಾರ್ಡ್ ಇದೆ, ಪ್ಲಸ್ ಎಸ್ ಕಾರ್ಡ್ ಇದೆ ಅಂತಂದ್ರೆ ಇವ್ರದೆಲ್ಲ ಫಾರ್ ಎಕ್ಸಾಂಪಲ್ ಬಿ 100 ರೂಪಾಯಿ ಇದೆ ಅಂತ ಕೊಡಿ, ಡಿ 100 ರೂಪಾಯಿ ಇದೆ ಅಂತ ಕೊಡಿ, ಎಮ್ದು 150 ಇದೆ ಅಂತ ಕೊಡಿ, ಎಸ್ 300 ಇದೆ ಅಂತ ತಿಳ್ಕೊಳ್ಳಿ. ಸೊ ಇದನ್ನೆಲ್ಲ ಪ್ಲಸ್ ಮಾಡಬೇಕು. 470 ಪ್ಲಸ್ 570, 670, 770, ಆಮೇಲೆ 200 ರೂಪಾಯಿ ಇಟ್ಕೊಳ್ಳಿ, 770, ಆಮೇಲೆ 870, 970, 1070 ರೂಪಾಯಿ ಆಯ್ತು. ಸೊ ಈ ರೀತಿಯಾಗಿ ನಾವೇನ್ ಮಾಡ್ಬೇಕಂತಂದ್ರೆ ವಿನ್ನರ್ ಅನ್ನ ಆಯ್ಕೆ ಮಾಡಬೇಕು. ಅವ್ರು ಆಗ್ತಾರೆ ವರ್ಡ್ಸ್ ಮಾಸ್ಟರ್ ವಿನ್ನರ್, ಅವನು ಆಗ್ತಾನೆ ಆ ಆಟದ ವರ್ಡ್ಸ್ ಮಾಸ್ಟರ್. ಸೊ ಅದೇ ರೀತಿ ನೋಡಿ ಫ್ರೆಂಡ್ಸ್, ನಿಮ್ಗೇನಾದ್ರೂ ಈ ಒಂದು ಗೇಮ್ ಬಗ್ಗೆ ಇಂಟ್ರೆಸ್ಟ್ ಇತ್ತು, ಏನಾದ್ರೂ ಬದಲಾವಣೆ ಮಾಡ್ಬೇಕಾಗಿತ್ತಂದ್ರೆ ಅಥವಾ ಈ ಗೇಮ್ನ ಬಗ್ಗೆ ನೀವು ಒಳ್ಳೆ ಅಭಿಪ್ರಾಯಗಳು ಏನಾದ್ರೂ ಇತ್ತಂದ್ರೆ ನೀವು ಫೀಡ್ಬ್ಯಾಕ್ ಅನ್ನ ಈ ಮೊಬೈಲ್ ನಂಬರ್ಗೆ ವಾಟ್ಸಪ್ ಅನ್ನ ಮಾಡಬೇಕು. ಮತ್ತೆ ಆರ್ಡರ್ಸ್ ಏನಾದರೂ ನಿಮ್ಗೆ ಈ ತರ ಗೇಮ್ಸ್ ಬೇಕಾಗಿದ್ರೆ, ಮತ್ತೆ ಹಲವಾರು ವಿಷಯಗಳ ಇಂಗ್ಲಿಷ್ ಇಂಪ್ರೂವ್ ಮಾಡುವಂತ ಗೇಮ್ಸ್ ಆಗಿರ್ಬೋದು, ಚಾಟ್ಸ್ ಆಗಿರ್ಬೋದು, ಎಲ್ಲ ಒಂದು ವಿಷಯಗಳ ಬಗ್ಗೆ ನೀವು ಈ ನಂಬರ್ಗೆ ವಾಟ್ಸಪ್ ಮೆಸೇಜ್ ಮಾಡಬೇಕು. ಸೊ ಮೆಸೇಜ್ ಮಾಡಿದ್ರೆ
ನಾವು ನಿಮಗೆ ಅಲ್ಲಿ ಇನ್ಫಾರ್ಮೇಶನ್ ಕೊಡ್ತೀವಿ ಅಂತ ಹೇಳ್ತಾ ಇದಿಷ್ಟು ಮಾಹಿತಿ ಫ್ರೆಂಡ್ಸ್. ಎಲ್ರಿಗೂ ಎಲ್ಲ ವಿದ್ಯಾರ್ಥಿಗಳು ಆಲ್ ದ ಬೆಸ್ಟ್ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.